ಟೈಮ್ ಇವಾಗ 1:30 ಬೆಳಗ್ಗೆ ಜಾವ. ನಾನು ಹೋಗ್ತಾ ಇದ್ದೀನಿ ಎಕೋ ಸ್ಪೇಸ್ ಬೆಳ್ಳಂಡೂರು. ಇವತ್ತು ಲಾಗಿನ್ ಮಾಡಿಬಿಟ್ಟು ಹಾಗೆ ಕೆಲಸ ಮುಗಿಸ್ಕೊಂಡು ನಾನು ಹೊರಟಿದ್ದು ನಮ್ಮ ಮನೆ ಕಡೆ. ಏನು ಸಮಾಚಾರ ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇದೆ ಮಂಗಳವಾರ ಮತ್ತು ಬುಧವಾರ. ನಮ್ಮ ಅಜ್ಜಿ ಮನೆ ರೀಚ್ ಆದ್ರಿ. ನಮ್ಮ ಅಜ್ಜಿ ಊರು ನೋಡಿದ್ರೇ ಒಂದು ಚಂದ. ನನಗೆ ಹಳೆ ನೆನಪುಗಳು, ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ಕಳೆದಂಥ ದಿನಗಳು ನೆನಪಾಯಿತು. ಹಾಗೆ ಟೈಮ್ ಇವಾಗ 5 ಗಂಟೆ, ಜಾತ್ರೆ ಶುರುವಾಗಿದೆ. ಮತ್ತು ನನ್ನ ತಂಗಿ ಆರತಿಗಳು ಮಾಡ್ತಿದ್ದಾರೆ. ಇದು ನಮ್ಮ ಮನೆ. ಟೈಮ್ ಇವಾಗ 1:30. ನಾನೆದ್ದು ನಿದ್ದೆಗಳಲ್ಲಿ ಸ್ನಾನ ಮಾಡಿಕೊಂಡು ಹೊರಟಿದ್ದು ಎಕೋ ಸ್ಪೇಸ್ ಬೆಳ್ಳಂಡೂರು. ಹಾಗೆ ಲಾಗಿನ್ ಮಾಡಿದೆ. ಆಟಾಡ್ತಾರ ಕೋಲ್ಡ್ ಆಗಲ್ವಾ ನಿನಗೆ? ಲಾಗೌಟ್ ಮಾಡಿ ಮನೆ ರೀಚ್ ಆಗಿ ಲಿತ್ವಿಕ್ ಜೊತೆ ಆಟಾಡ್ತಾ ಇದ್ದೆ. ಹಾಗೆ ರೆಡಿ ಆಗಿಬಿಟ್ಟು ಅಮ್ಮ, ನಾನು, ಅಪ್ಪ, ತಂಗಿ ಮತ್ತು ಲಿತ್ವಿಕ್ ಹೊರಟಿದ್ದು ಅಜ್ಜಿ ಊರಿಗೆ. ಮಾರಗೊಂಡನಹಳ್ಳಿ ಹತ್ರ ಇರುವಂಥ ಪಾಳ್ಯ. ಬ್ಯಾಂಗ್ಳೂರನ್ನ ದಾಟ್ಕೊಂಡು ಬರೋ ಅಷ್ಟಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹಾಗೆ ಟಿನ್ ಫ್ಯಾಕ್ಟ್ರಿಯಿಂದ ಗುಂಟೆಪಾಳ್ಯ ಬರೋ ಅಷ್ಟಿತ್ತು. ತುಂಬಾ ಸೈಕಾಯಿತು. ಜಾಗ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ. ಮೈಮಾಪುರ ರಸ್ತೆಯಲ್ಲಿ ಹೋಗ್ತಾ ಹಾಗೆ ಮೈಮಾಪುರದ ರಥ ನೋಡಿಕೊಂಡು ಹಾಗೆ ದೇವಸ್ಥಾನ ನೋಡಿಕೊಂಡು ಅಜ್ಜಿ ಊರ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ನಾವಾಗೆ ಒಂದು ರೌಂಡ್ ನೋಡ್ತಾ ಇದ್ದೆ. ನನಗೆ ಇಡೀ ಜಗತ್ತಲ್ಲೇ ಒಂದು ಇಷ್ಟವಾದ ಜಾಗ, ಊರು ಅಂದರೆ ಅದು ನಮ್ಮ ಅಜ್ಜಿ ಊರು. ನನಗಿಲ್ಲಿ ಇದ್ರೇ ತುಂಬ ನೆಮ್ಮದಿ ಅನಿಸುತ್ತೆ. ನನ್ನ ಸಣ್ಣ ವಯಸ್ಸಲ್ಲಿ ನಾನು ಕಳೆದಿದ್ದು ಪ್ರತಿಯೊಂದು ನೆನಪುಗಳು ನನಗೆ ಹಾಗೆ ಕಾಡ್ತಿತ್ತು ಇಲ್ಲಿ. ಹಾಗೆ ಅಜ್ಜಿ ಮನೆ ಕಡೆ ನಡ್ಕೊಂಡು ಹೋಗ್ತಿರುವಾಗ ನನಗೆ ಪ್ರತಿಯೊಂದು ಮನೆಗಳು ನೋಡ್ತಿದ್ರೆ ನನಗೆ ನನ್ನ ಸಣ್ಣ ವಯಸ್ಸಲ್ಲಿ ನಾನು ಅಲ್ಲಿ ಕಳೆದಂಥ ದಿನಗಳು ನೆನಪಾಗ್ತಿದೆ. ಮತ್ತು ಏನೋ ಒಂಥರ ಸಂತೋಷದಲ್ಲಿ ನನಗೆ ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು. ಇದು ನಮ್ಮ ಅಜ್ಜಿ ಮನೆ. ಮೊದಲು ಇದೇ ಜಾಗದಲ್ಲಿ ತಾತ ಕಟ್ಟಿರುವಂಥ ಒಂದು ಕಲ್ಲಿನ ಮನೆ ಇತ್ತು. ಅಲ್ಲಿ ಕಳೆದಂಥ ದಿನಗಳಂತೂ ಎಲ್ಲರೂ ನೆನಪಿಸ್ಕೊತಾ ಇದ್ರಿ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಇವರು ನಮ್ಮ ಅಣ್ಣ ವಿನಯ್. ಭಟ್ರು ಬಂದಿದ್ದಾರೆ. ಹಾಗೆ ನಮ್ಮಣ್ಣ ಮತ್ತು ನಮ್ಮ ಮಾವ ಭಟ್ರ ಹತ್ರ ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಹಾಗೆ ಬೆಳಗ್ಗೆ ಜಾವ ಬಾಡೂಟ ಇದೆ. ಏನೇನು ಐಟಮ್ಸ್ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ. ನಮ್ಮ ಭಾಗ್ಯತೆ ಮತ್ತು ನಮ್ಮ ನಾಗರಾಜ್ ಮಾಮ ಹೆಸರು ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಶಾಸಕರು ನೆಲಮಂಗಲ. ಇಲ್ಲಿ ವೆಜಿಟೇರಿಯನ್ಸ್ಗೆ ಏನೇನು ಮಾಡಬೇಕು ಐಟಮ್ಸು ಅಂತ ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಅಣ್ಣ ಮಾತಾಡ್ತಿದ್ದಾರೆ. ಬನ್ನಿ ಹಾಗೆ ನೋಡೋಣ ಮನೆ ಹೇಗಿದೆ ಅಂತ. ಸೊ ಇಲ್ಲಿಂದ ಹಾಗೆ ಹೋದರೆ ಇಲ್ಲಿ ಡೈನಿಂಗ್ ಹಾಲ್ ಇದೆ, ತುಂಬ ಸ್ಪೇಸ್ ಇದೆ, ಹಾಗೆ ಚೆನ್ನಾಗಿದೆ. ಇಲ್ಲಿರೋದು ದೇವ್ರ ಮನೆ. ಅದರ ಪಕ್ಕದಲ್ಲೇ ಹಾಗೆ ಕಿಚನ್ ಇದೆ, ಅದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಜಾತ್ರೆ ಅಂದ್ರೇ ಒಂದು ಸಂತೋಷ, ಖುಷಿ ಸಮಯ. ಪ್ರತಿಯೊಂದು ಮನೆಯಲ್ಲೂ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಸಂಬಂಧಿಕರು, ಕುಟುಂಬಸ್ಥರು ಬರ್ತಾರೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿದ್ರು ಎಲ್ಲರೂ ಬರ್ತಾರೆ. ಅದೊಂದು ದಿನ ಎಲ್ಲರೂ ತಮ್ಮ ತಮ್ಮ ಬ್ಯುಸಿ ಲೈಫಲ್ಲಿ ಆಚೆ ಹೊರಗಡೆ ಬಂದು ಸೇರಿ ನಾವೆಲ್ಲರೂ ಸಂತೋಷದಿಂದ ಮಾತಾಡ್ತೀವಲ್ಲ, ಅದೊಂಥರ ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಸ್ಟೆಪ್ಸ್ಗೆ ಹೋಗ್ಲ ಮೇಲೆ ಯಾರಿಲ್ಲಲ್ಲ. ಇದು ಸ್ಟೆಪ್ಸು. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಹೀಗಿದೆ. ಇದೊಂದು ರೂಮು ಇದೆ, ಆಮೇಲೆ ಇದೊಂದು ರೂಮು. ಆಗಾಗ ನಮ್ಮ ಮಾವ ಬಂದರೆ ಇಲ್ಲಿ ರೆಸ್ಟ್ ಮಾಡ್ತಾರೆ. ಹಾಗೆ ಪಕ್ಕದಲ್ಲಿ ಬಾಲ್ಕನಿ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ನೇಚರು, ಹಳ್ಳಿ
ಸೊಗಡು ಹಳ್ಳಿ ಜೀವನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಟೈಮ್ ಇವಾಗ 5:30, ದೇವಸ್ಥಾನದ ಹತ್ರ ಹೋಗೋಣ, ಜಾತ್ರೆ ಶುರುವಾಗುತ್ತೆ. ನಮ್ಮ ಅಜ್ಜಿ ತಾತ ಮನೆ ದೇವರು ಪಲ್ಲಕ್ಕಿಯಲ್ಲಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ. ಮಾರಿಯಮ್ಮ ದೇವ್ರನ್ನ ಆಚೆ ಕೂರಿಸಿ ಹಾಗೆ ಐನೋರು ಬಂದುಬಿಟ್ಟು ಮಂತ್ರ ಹೇಳ್ತಾ ದೇವ್ರಿಗೆ ಅದು ಪೂಜೆ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಗರ್ಭಗುಡಿಯಲ್ಲಿ ನನ್ನ ತಾಯಿ ಮಾರಿಯಮ್ಮ ದೇವ್ರನ್ನ ನೋಡ್ತಿದ್ರೆ 2 ಕಣ್ಣು ಸಾಕಾಗ್ತಿಲ್ಲ. ಒಂಥರ ಏನು ಹೇಳೋದು, ಮೈಯೆಲ್ಲ ರೋಮಾಂಚನ ಆಗ್ತಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ತಾಯಿ ಊರಲ್ಲೆಲ್ಲ ಮೆರವಣಿಗೆ ಹೊಡ್ತಾಳೆ. ನಮ್ಮ ಅಜ್ಜಿ ಮನೆಯಿಂದ ದೀಪದ ಆರತಿಗಳು ರೆಡಿ ಇದೆ. ನನ್ನ ತಂಗಿ ಗಗನ ದೀಪದ ಆರತಿ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಿದ್ದಾರೆ. ಸಮಯ ಇವಾಗ 6 ಗಂಟೆ. ದೇವ್ರೀಗ ಮೆರವಣಿಗೆ ಹೊರಡುತ್ತೆ. ದೇವಸ್ಥಾನ 3 ಸುತ್ತು ದೇವರು ಮೆರವಣಿಗೆ ಹೊರಟಿ ಹಾಗೆ ಬಂದಿದ್ದು ನಮ್ಮ ಅಜ್ಜಿ ಮನೆ ಹತ್ರ. ನಮ್ಮ ಅಜ್ಜಿ ಮನೆ ಹತ್ರ ದೇವ್ರನ್ನ ಕೂರಿಸ್ಬಿಟ್ಟು ಒಡಬಾಲ್ ಕೊಡ್ತಾ ಇದ್ದಾರೆ. ಹಾಗೆ ಪೂಜೆ ಮಾಡಿಬಿಟ್ಟು ದೇವರು ಹೊರತು. ಇಲ್ಲಿ ಮಾರಿಯಮ್ಮ ದೇವರು ತನ್ನ ಅಕ್ಕನ ದೇವಸ್ಥಾನ ಮಸಿಯಮ್ಮ ದೇವ್ರ ಹತ್ರ ಬಂದಿರೋದು. ಹಾಗೆ ತಾಯಿ ಮಾರಿಯಮ್ಮ ತನ್ನ ಅಕ್ಕನ ದೇವಸ್ಥಾನದ ಮೆರವಣಿಗೆ ಬಂದಿರೋದು. ಹಾಗೆ ಮಸಿಯಮ್ಮ ದೇವರಿಗೆ ಪೂಜೆ ಮಾಡ್ತಾ ಮಾರಿಯಮ್ಮ ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಮಾರಗೊಂಡನ ಹಳ್ಳಿಗೆ ಹೋಗಿದ್ರಿ. ಇದು ಪಾಳ್ಯದಲ್ಲಿ ತುಂಬ ಹಳೆಯದಾದಂಥ ಪ್ರಸಿದ್ಧವಾದಂಥ ಅರಳಿ ಕಟ್ಟೆ. ಈ ಅರಳಿ ಮರ ಹತ್ರ ನಾಗದೇವತೆಗಳು ಹಾಗೆ ಅರಳಿ ಮರಕ್ಕೆ ಪೂಜೆ ಮಾಡ್ತಾ ಮಾರಗೊಂಡನ ಹಳ್ಳಿಗೆ ಹೊರಟ್ರಿ. ನಾವಿವಾಗ ಮಾರಗೊಂಡನ ಹಳ್ಳಿಯಲ್ಲಿದ್ದೀವಿ.
ತಾಯಿ ಪ್ರತಿಯೊಂದು ಊರಲ್ಲೂ ದರ್ಶನ ಕೊಟ್ಟು ಹಾಗೆ ಮೆರವಣಿಗೆ ಮುಗಿಸ್ಕೊಂಡು ಮತ್ತೆ ಪಾಳ್ಯಕ್ಕೆ ಬಂದ್ರಿ. ನಮ್ಮ ಶಾಂತಿ ಅತ್ತೆ ಮತ್ತು ನನ್ನ ತಂಗಿ ಸಹನ ಮತ್ತು ನಮ್ಮ ಮಾಮ ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆ. ನಾವಿವಾಗ ಬಂದಿರೋದು ಬಾಪೂಜಿ ನಗರ, ನಮ್ಮ ಪಾಳ್ಯ ಪಕ್ಕದಲ್ಲೇ ಇರುವಂಥ ಊರು. ಮೆರವಣಿಗೆಗೆ ಬಂದಿದೆ ದೇವರು. ಸಮಯ ಇವಾಗ 12:30 ಆಗಿದೆ, ಮಧ್ಯರಾತ್ರಿ. ಹಾಗೆ ಬಾಪೂಜಿ ನಗರ ಮೆರವಣಿಗೆ ಆದಮೇಲೆ ದೇವರು ನಾವು ಊರ ಕಡೆ ಹೊರಟ್ರಿ. ಟೈಮ್ ಇವಾಗ 1:38 ಬೆಳಗ್ಗೆ ಜಾವ. ಭಟ್ರು ಬಂದುಬಿಟ್ಟು ಸಾಂಬಾರು ಮತ್ತು ವೈಟ್ ರೈಸು ಮತ್ತು ಬೋಂಡಾ ಮಾಡಿದ್ದಾರೆ, ತಿಂದ್ರಿ. 2 ಗಂಟೆಗೆ ತಂಬಿತಿನ ಆರತಿ ಇದೆ. ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಹೊರತಾರೆ ಆರತಿನ ಮಾರಿಯಮ್ಮ ದೇವ್ರಿಗೆ. ಅಜ್ಜಿ ಮನೆಯಿಂದ ಶಾಂತಿ ಅತ್ತೆ ಆರತಿ ಎತ್ಕೊಂಡು ಹೋಗ್ತಿದ್ದಾರೆ ಮಾರಿಯಮ್ಮ ದೇವ್ರಿಗೆ. ಇವಾಗ ಬೆಳಗ್ಗೆ ಜಾವ 5:45. ಹಾಗೆ ದೇವ್ರ ಮೆರವಣಿಗೆ ಮುಗೀತು. ಗ್ರಾಮಸ್ಥರೆಲ್ಲರೂ ಮೇಕೆ ಮತ್ತು ಕುರಿಗಳನ್ನ ದೇವ್ರ ಪೂಜೆಗೆ ತಗೊಂಡ್ಬಂದರು.
ಇಲ್ಲಿ ಮೇಕೆದು ಚರ್ಮ ತೆಗಿತಿದ್ದಾರೆ, ಹಾಗೆ ಭಟ್ರು ಅಲ್ಲಿ ಅಡುಗೆ ತಯಾರಿ ಮಾಡ್ಕೊತಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಾಳೆ ಬಾಡೂಟದ್ದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.